पुणे स्टेशन पूरा स्टेशन ಒಳ ಹೋಗೋಣ. ಮತ್ತು ಇವತ್ತು ನೈಟ್ ಅಂದರೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಅಟ್ಟೆ ಉಳಿದೈತೆ ನಮ್ಮ ಟ್ರೈನಿಗೆ. ಹಾಫ್ ಆ್ಯನ್ ಅವರ್ ತನಕ ಪುಣೆ ಸ್ಟೇಷನ್ನಾಗ ರೇಲ್ ಫ್ಯಾನಿಂಗ್ ಮಾಡೋಣಂತ. ಬರೀ ಒಳ ಹೋಗೋಣ. ನಮ್ಮ ಟ್ರೈನಿನ ದಿನ ಬಿಟ್ಟಿಲ್ಲ. ಮತ್ತು ಪುಣೆನಾಗ ನಿಮಗೆ 24/7 ಎಲ್ಲ ಸ್ಟಾಲ್ಸ್ ಓಪನ್ ಇರ್ತಾವೆ ಪುಣೆನಾಗ. ಇಲ್ಲಿ ಬಿಟ್ರೆ ನೋಡ್ರಿ, ಈಗ ನಾ ಹೇಳ್ದಂಗೆ ನಮ್ಮ ಟ್ರೈನ ಪ್ಲ್ಯಾಟ್ಫಾರ್ಮ್ ನಂಬರ್ ಈ ಜನ ನೋಡಿ 7-8 ವರ್ಷ ಆಗಿರ್ಬೇಕ್ರಿ ಇಂಜನ್ ನೋಡಿ. ಅದು ಬಿಟ್ಟು ಈಗ ನೋಡಾತು ನೋಡ್ರಿ ವಿಶಾಖಪಟ್ಟಣ ಎಕ್ಸ್ಪ್ರೆಸ್. ಟ್ರ್ಯಾಕ್ ಸೌಂಡ್ ಕೇಳ್ರಿ ಹೆಂಗೈತೆ. ಇಲ್ಲಿ ಬಂದು ನೋಡ್ರಿ ಹಾಸ್ಪೇಟ್ ಸೋಲಾಪುರ ಮೆಟ್ರೋ ಎಕ್ಸ್ಪ್ರೆಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವಿಡಿಯೋಗೆ. ಭಾಳ ದಿವಸ ಆಯ್ತು ವಿಡಿಯೋ ಬಿಟ್ಟಿಲ್ಲ. ಸೊ ಇವತ್ತು ಒಂದು ಜರ್ನಿ ಮಾಡಾಕಂತೇಳಿ ಬಂದೀನಿ ರೀ. ಇಲ್ಲಿ ನೋಡ್ಬೋದು ನೀವು ಪುಣೆ ರೈಲ್ವೆ ಸ್ಟೇಷನ್ನಾಗ ಹಿಂಗೈತೆ ನೋಡ್ರಿ ರೈಲ್ವೆ ಸ್ಟೇಷನ್ ಪುಣೆದ. ಬರ್ರಿ ಒಳಗೆ ಹೋಗಿ ಹೇಳ್ತೀನಂತ ಯಾವ ಟ್ರೈನಾಗ ಜರ್ನಿ ಮಾಡತ್ತೇವೆ ಅಂತ. ಬರ್ರಿ ಒಳಗೆ ಹೋಗಿ. ಇಲ್ಲಿ ನೋಡ್ರಿ ಪುಣೆ ಸ್ಟೇಷನ್ ಎಷ್ಟು ದೊಡ್ಡದೈತೆ ಅಂತ. ಇಲ್ಲಿಂದ ಪೂರ ಅಲ್ಲಿವರೆಗೆ ಐತೆ ಸ್ಟೇಷನ್ ಪೂರ ಎಂಟು ತನ ನೋಡ್ಬೋದು. ಇಲ್ಲಿ ನೋಡ್ರಿ ಪುಣೆ ರೈಲ್ವೆ ಸ್ಟೇಷನ್ ಹೊರಗಿಂದ ಹೆಂಗೈತಂತ. ಹಿಂಗೈತೆ ಹೊರಗಿಂದ. ಮತ್ತು ನಾ ಇವತ್ತು ಟ್ರಾವೆಲ್ ಮಾಡತ್ತೀವಿ ರೀ 11,139 ಮುಂಬೈ CSMTಲಿಂದ ಹಾಸ್ಪೇಟ್ ಹೋಗುವಂಥದ್ದು. ಮುಂಬೈ CSMT ಹಾಸ್ಪೇಟ್ ಎಕ್ಸ್ಪ್ರೆಸ್ನಾಗ ಈ ಟ್ರೈನ್ ಸೂಪರ್ ಫಾಸ್ಟ್ CSMT ಹಾಸ್ಪೇಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನಾಗ. ಸೊ ಈ ಟ್ರೈನ್ ಬಗ್ಗೆ ಏನೈತಲ್ಲ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಪೆಲ್ಲ ಒಳಗೆ ಹೋಗೋಣ. ಮತ್ತು ಇವತ್ತು ನೈಟ್ ಅಂದರೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಅಟ್ಟೆ ಉಳಿದೈತೆ ನಮ್ಮ ಟ್ರೈನಿಗೆ. ಹಾಫ್ ಆ್ಯನ್ ಅವರ್ ತನಕ ಪುಣೆ ಸ್ಟೇಷನ್ನಾಗ ರೇಲ್ ಫ್ಯಾನಿಂಗ್ ಮಾಡೋಣಂತ. ಬರ್ರಿ ಒಳಗೆ ಹೋಗೋಣ. ಯಾವ್ಯಾವ ಟ್ರೈನ್ ಅದಾವೆ ಏನದಾವೆ ಎಲ್ಲ ಹೇಳ್ತೀನಿ. ಬರ್ರಿ ನಮ್ಮ ಟ್ರೈನ್ ಐ ಥಿಂಕ್ ಪ್ಲ್ಯಾಟ್ಫಾರ್ಮ್ ನಂಬರ್ ಲಾಸ್ಟ್ ಪ್ಲ್ಯಾಟ್ಫಾರ್ಮ್ ಇದ್ಲ ಪುಣೆದ, ಅಲ್ಲೇ ಬರ್ತಿರ್ಬೇಕು. ಸೊ ಬರ್ರಿ ಹೋಗೋಣ. ಇನ್ನೂ ಬಿಟ್ಟಿಲ್ಲ. ಇಲ್ಲಿ ನೋಡ್ಬೋದು ನೀವು ಚಾಟ್ನಾಗ. ಸೊ ಬರ್ರಿ ಒಳಗೆ ಹೋಗೋಣಂತ. ಒಳಗೆ ಹೋಗಿ ನಿಮಗೆಲ್ಲ ಡೀಟೇಲ್ ಕೊಡ್ತೀನಿ ಟ್ರೈನಿಂದ. ಇವತ್ತಿನ ಜರ್ನಿ ಭಾಳ ಶಾರ್ಟ್ ಆಗೋದೈತಿ. ಯಾಕಂದ್ರೆ ಇವತ್ತಿನ ಜರ್ನಿ ಪುಣೆಲಿಂದ ವಿಜಯಪುರವರೆಗೆ ಆಗೋದೈತಿ. ಸೊ ಬರ್ರಿ ಹೋಗೋಣಂತ. ಒಳಗೆ ಹೋಗಿ ಏನು ತೋರ್ಸೋಕ್ಕಾಗ್ತಿದ್ಲ ಎಲ್ಲ ತೋರಿಸ್ತೀನಿ. ಬರ್ರಿ ಒಳಗೆ ಹೋಗೋಣ. ಮತ್ತು ಇಲ್ಲಿ ನೋಡ್ಬೋದು ಇವ್ರು ನಮಗೆ ಬಿಡಾಕೆ ಬಂದಾರ. ಇವ್ರು ನಮ್ಮ ಫ್ರೆಂಡ್ಸ್ ಕಮ್ ಬ್ರದರ್ಸ್. ಬರ್ರಿ ಇವ್ರು ನಮ್ಮ ಕೂಡ ಇವತ್ತು ಟ್ರಾವೆಲ್ ಮಾಡತ್ತಾರ ರೀ. ಬರ್ರಿ ಹೋಗೋಣ ಒಳಗೆ ಹೋಗಿ ಟ್ರೈನ್ ಬಂದಮೇಲೆ ಟ್ರೈನಿಂದ ಇನ್ಫಾರ್ಮೇಷನ್. ಮತ್ತು ಇವತ್ತು ನಮ್ಮ ಕೋಚ್ ಬಂದುಬಿಟ್ಟು ಸ್ಲೀಪರ್ನಾಗ S3 ಕೋಚ್ ಐ ಥಿಂಕ್. ಸೊ ಬರ್ರಿ ಒಂದು ಜರ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋದು, ಇನ್ನೊಂದು ಹೊಸ ಜರ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋಣಂತ. ಪುಣೆಲಿಂದ ವಿಜಯಪುರ ಮಠ ಬರ್ರಿ ಹೋಗೋಣಂತ ಒಳಗೆ. ನಂದು ಲಾಸ್ಟ್ ವಿಡಿಯೋ ಊಟಿ ಟಾಯ್ ಟ್ರೈನ್ದ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರ್ರಿ. ಭಾಳ ಚಲೋ ವ್ಯೂ ತೋರಿಸೀನಿ. ಎಲ್ಲ ನಿಮ್ಮ ಡೀಟೇಲ್ಸ್ ಕೊಟ್ಟೀನಿ. ಸೊ ಯಾರು ನೋಡಿಲ್ಲಲ್ಲ ವಿಡಿಯೋಸ್ ನೋಡ್ಕೊಂಬರ್ರಿ. ಹೀಗೆ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ ಮತ್ತು ಚಾನಲ್ನಾಗೂ ವಿಡಿಯೋ ಐತಿ. ಸೊ ಇಲ್ಲಿ ನೋಡ್ಬೋದು ನೀವು ಪುಣೆ ರೈಲ್ವೆ ಸ್ಟೇಷನ್ ಒಳಗಿಂದ ಹೆಂಗೈತೆ ಅಂತ. ನಮ್ಮ ಟ್ರೈನಿನ ದಿನ ಬಿಟ್ಟಿಲ್ರಿ. ಅಂದ್ರೆ ಟ್ರೈನ್ ಹೆಸರು ಬಿಟ್ಟಾರ, ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಬಿಟ್ಟಿಲ್ಲ. ಐ ಥಿಂಕ್ ಲಾಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಬರ್ತೈತಿ.
ಎಲ್ಲಿ ಹೊಂಟೈತೆ ನೋಡ್ರಿ. ರೇಕ್ ಶೇರ್ ಅಂತ ಹರಿಪ್ರಿಯಾ ಎಕ್ಸ್ಪ್ರೆಸ್ಸಿಂದ ರೇಕ್ ಶೇರ್ ಆದಂಥ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್. ಇದು ಕೊಲ್ಲಾಪುರಿಗೆ ಐ ಥಿಂಕ್ ಮುಂಜಾನೆ ಹೋಗಿ ಮುಟ್ತೈತೆ ರೀ, ನೋಡ್ಬೋದು ನೀವು. ಮತ್ತು ಪುಣೆನಾಗ ನಿಮಗೆ 24/7 ಎಲ್ಲ ಸ್ಟಾಲ್ಸ್ ಓಪನ್ ಇರ್ತಾವೆ ಪುಣೆನಾಗ. ನೋಡ್ಬೋದು ನೀವು, ಎಲ್ಲ ತಿನ್ನಕ್ಕೆ ಎಲ್ಲ ಐತಿ. ಹೋಟೆಲ್ಸ್ನೂ ಐತಿ, ಬೇಕಂದ್ರೆ ನೀವು ಅಲ್ಲಿ ಊಟನೂ ಮಾಡ್ಬೋದು. ಸೊ ನೀವು ಇಲ್ಲಿ ರಾತ್ರಿ ಬಂದ್ರಂದ್ರೆ ನಿಮಗೇನೂ ಪ್ರಾಬ್ಲಮ್ ಆಗೋಲ್ಲ. ಮತ್ತು ನಿಮಗೆ ಪುಣೆ ರೈಲ್ವೆ ಸ್ಟೇಷನ್ನಾಗ ಏನಾದರೂ ರಿಟೈರಿಂಗ್ ರೂಮ್ ಬೇಕಿತ್ತಂದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೋಗ್ಬೋದು. ಐ ಥಿಂಕ್ AC ರೂಮಿಗೆ 900 ಏನು ಸಮಥಿಂಗ್ ಐತ್ರಿ. ಮತ್ತು ಡಾರ್ಮೆಟ್ರಿಗೆ 250 ಏನು 350 ಸಮಥಿಂಗ್ ಐತಿ. ಸೊ ನೀವು ಯಾವಾಗಾದರೂ ನಿಮ್ದು ಜರ್ನಿ ನೈಟ್ ಇತ್ತು ಅಂದ್ರೆ, ನೀವು ನೈಟ್ ಜರ್ನಿ ಮಾಡತ್ತಿದ್ರಿ ಅಂದ್ರೆ, ಮಾರ್ನಿಂಗ್ ಟ್ರೈನ್ ಇತ್ತು ಅಂದ್ರೆ ನೀವು ಉಳ್ಕೊಬೋದು. ಯಾಕಂದ್ರೆ ಹೊರಗೆ ಒಂದು ಲಾಡ್ಜ್ ಸರಿ ಇಲ್ಲರಿ. ಅಂದ್ರೆ ನೀವು ಸ್ಟೇಷನ್ ಬಿಟ್ಟು ಮುಂದೆ ಹೋದ್ರೆ ನಿಮಗೆ ಚಲೋ ಲಾಡ್ಜ್ ಸಿಗ್ತೈತಿ. ಆದರೆ ಸ್ಟೇಷನಲ್ಲಿ ಹೊರಗೆ ಸ್ವಲ್ಪ ಹಳೀದಂದ್ರೆ ಓಲ್ಡ್ ಟೈಪ್ ಲಾಡ್ಜ್ ಅದಾವೆ. ಸೊ ನೀವು ಇಲ್ಲಿ ರಿಟೈರಿಂಗ್ ರೂಮ್ನಾಗ ಇದ್ರಂದ್ರೆ ಚಲೋ ರೀ. ನಾವು ಗರೀಬ್ ರಥ್ ಎಕ್ಸ್ಪ್ರೆಸ್ ಮಾಡಾಗ ನಾವು ಇಲ್ಲೇ ರಿಟೈರಿಂಗ್ ರೂಮ್ನಾಗ ಇದ್ದೇವೆ. ಸೊ ಚಲೋ ಇದ್ರಿ ರಿಟೈರಿಂಗ್ ರೂಮ್. ಇಲ್ಲಿ ಬಿಟ್ರೆ ನೋಡಿರಿ, ಈಗ ನಾ ಹೇಳ್ದಂಗೆ ನಮ್ಮ ಟ್ರೈನ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಅಂದ್ರೆ ಲಾಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಬರ್ತೈತಿ. ಯಾಕಂದ್ರೆ ನಾವು ಒಂದು ಸಲ ಟ್ರಾವೆಲ್ ಮಾಡಿದಾರೆ, ಅಲ್ಲೇ ಬಂದಿತ್ತು. ಸೊ ಅಲ್ಲೇ ಬರ್ತೈತಿ, ಅಲ್ಲೇ ಹೋಗೋಣ. ಇಲ್ಲಿ ಯಾವುದೋ ಒಂದು ಟ್ರೈನ್ ಬರತೈತಿ, ತೋರಿಸ್ತೀನಿ ನಿಮಗೆ. ಯಾವುದಕ್ಕೆ ನೋಡೋಣ ಬರ್ರಿ. ಬ್ಯಾಗ್ 9 ಲೋಕೋಮೋಟಿವ್ ನೋಡ್ರಿ ಅದು. ಬತ್ ನೋಡ್ರಿ ಅಲ್ಕೋ. ಈ ಇಂಜನ್ ನಾ ನೋಡಿ ಒಂದು 7-8 ವರ್ಷ ಆಗಿರ್ಬೇಕ್ರಿ ಇಂಜನ್ ನೋಡಿ. ಅದು ಬಿಟ್ಟು ಈಗ ನೋಡತ್ತೀನಿ ನೋಡ್ರಿ ನಾ ಸೀದಾ ಅಲ್ಕೋ. ಈಗೆಲ್ಲ ಎಲೆಕ್ಟ್ರಿಫೈ ಆಗಿದ್ದರಿಂದ ಎಲ್ಲ ಡೀಸೆಲ್ ಲೋಕೋಮೋಟಿವ್ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಅದಾವೆ ರೀ, ಸಣ್ಣಗೆಲ್ಲ ಹೊಂಟವು. ಇದು ಇಂಡಿಯನ್ ರೈಲ್ವೇಸ್ ಇನ್ ಒನ್ ಆಫ್ ದ ಫೇವ್ರೇಟ್ ಅಲ್ಕೋ. ಈಗ ಇದು ಬರೀ ಗೂಡ್ಸ್ ಇದಕ್ಕೆ ಯೂಸ್ ಮಾಡತ್ತಾರೆ. ಹನ್ನೆರಡು 47 ನಮ್ಮ ಟ್ರೈನ್ ಐತ್ರಿ. 1:15 ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಬರತೈತಿ. ಸೊ ನೋಡೋಣಂತ. ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ಬರತೈತಿ ಹೈದರಾಬಾದ್ಲಿಂದ CSMT ಮುಂಬೈ ಹೋಗುವಂಥದ್ದು. ಮುಂಬೈ ಹೋಗೋದು ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ಬರತೈತಿ. ಮತ್ತು ನಮ್ದು ರೇಕ್ ಶೇರ್ ಏನೈತಲ್ಲ ಅಂದ್ರೆ ಹಾಸ್ಪಿಟ್ಲಿಂದ ಮುಂಬೈ ಹೋಗೋದು, ಅದನ್ನೂ ಬರತೈತಿ, ಅದು ತೋರಿಸ್ತೀನಿ. ಮತ್ತು ಯಾವ ಟ್ರೈನ್ ಬರ್ತಾವೆ ಎಲ್ಲ ತೋರಿಸ್ತೀನಿ. ನಮ್ಮ ಟ್ರೈನ್ ಬರುತ್ತಾನ, ನಮ್ಮ ಟ್ರೈನ್ ಬಂದಮೇಲೆ ನಮ್ಮ ಟ್ರೈನ್ ತೋರಿಸ್ತೀನಿ. ಅಲ್ಲೈತೆ ನೋಡ್ರಿ ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಮ್ಯಾಗ. ನಿಮಗೆ ಯಾಕಂದ್ರೆ ಮುಂಜಾನೆ ಬಾಗಲಕೋಟೆ ಬಿಜಾಪುರ ಮಂದಿಗಂತೂ ಇದು ಭಾಳ ಬೆಸ್ಟ್ ಟ್ರೈನ್. ಯಾಕಂದ್ರೆ ಇದು ಆಬ್ವಿಯಸ್ಲಿ ಟೂರಿಸ್ಟಿಗೆ ಪ್ರಮೋಟ್ ಮಾಡೋಕ್ಕೆ ಈ ಟ್ರೈನ್ ಚಾಲೂ ಮಾಡಿತ್ತು. ಟೂರಿಸ್ಟ್ ಅಂದರೆ ನಮ್ಮ ಬಿಜಾಪುರ ಆಗಲಿ, ಬಾಗಲಕೋಟೆ ಆಗಲಿ, ಬಾದಾಮಿ, ಗದಗ ಹಿಂಗೆ ಟೂರಿಸ್ಟ್ ಪ್ಲೇಸ್ ಸಂಬಂಧ ಈ ಟ್ರೈನ್ ಚಾಲೂ ಮಾಡಿದ್ರೆ. ಅಂದ್ರೆ ನಮ್ಮ ಬಿಜಾಪುರ್ಲಿಂದ ಮುಂಬೈ ಹೋಗುವಂಥದ್ದು ಇದು ಒಂದೇ ಒಂದು ಟ್ರೈನ್, ಡೈಲಿ ರನ್ನಿಂಗ್ ಟ್ರೈನ, ಒಂದೇ ಒಂದು ಟ್ರೈನ ಹೊಸಪೇಟೆ CSMT ಎಕ್ಸ್ಪ್ರೆಸ್. ಮತ್ತು ಇದು ಬಿಟ್ಟರೆ ಡೈಲಿ ಯಾವುದೂ ಟ್ರೈನ್ ಇಲ್ಲ. ಇನ್ನೂ ಅದಾವೆ ರೀ, ಭಾಳ ಅದಾವೆ ಟ್ರೈನ್. ಬಿಕಾನೇರ್ ಎಕ್ಸ್ಪ್ರೆಸ್ ಐತಿ, ಎಲ್ಲ ಐತಿ. ಆದರೆ ಡೈಲಿ ಹೋಗೋದಂತಂದ್ರೆ ಇದು ಒಂದೇ ರೀ. ಸೊ ಭಾಳ ಪ್ರಯಾರಿಟಿ ಟ್ರೈನ್ ಐತಿ ಈ ರೂಟ್ನಾಗ. ಬರೀ ಹೋಗಿ ನೋಡೋಣಂತ. ಇನ್ನೂ ಟ್ರೈನ್ ಬಂದಿಲ್ಲ. ಇನ್ನು ಟ್ರೈನ್ ಬರೋಕೆ ಒಂದು 15 to 20 ಮಿನಿಟ್ಸ್ ಐತಿ. ಬರೀ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗೋಣಂತ. ಇಲ್ಲಿ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ಬರತೈತಿ. ಆ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ ತೋರಿಸಿ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗೋಣಂತ. ಇಲ್ಲಿದು ಹೊಂಟತ್ ನೋಡ್ರಿ ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್. ಇನ್ನು ನಮ್ಮ ಟ್ರೈನಿನ ಜರ್ನಿ ಈಗೀಗ ಚಾಲೂ ಮಾಡ್ಯಾವ್ರಿ. ಇನ್ನು ಭಾಳ ಯಾವ್ಯಾವ ಜರ್ನಿ ಬರೋದವು. ಟ್ರೈನಿಂದ ಎಲ್ಲ ಟ್ರೈನಿಂದ ಎಕ್ಸ್ಪ್ಲೋರ್ ಮಾಡೋಣ. ಆಲ್ ಓವರ್ ಇಂಡಿಯಾದ ಎಷ್ಟು ಟ್ರೈನ್ ಅದಲ್ಲ ಎಲ್ಲ ಟ್ರೈನಿಗೆ ಎಕ್ಸ್ಪ್ಲೋರ್ ಮಾಡೋದು ನನ್ನ ಪ್ಲ್ಯಾನ್ ಐತಿ. ಸೊ ನೀವು ಸಪೋರ್ಟ್ ಮಾಡಿರಿ, ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. 12,702 ಹೈದರಾಬಾದ್ಲಿಂದ CSMT ಮುಂಬೈ ಹೋಗುವಂಥದ್ದು ಹುಸೇನ್ ಸಾಗರ್ ಎಕ್ಸ್ಪ್ರೆಸ್.
WAP7 ಯಾವ ಶೆಡ್ಡಿಂದ ಐತಂದ್ರೆ ನಾಲ್ಗುಡ್ಡ ಶೆಡ್. ಪೂರಾ ಜನರಲ್ ಪೂರಾ ಪ್ಯಾಕೇಜ್ ನೋಡ್ರಿ ಇದ್ರಲ್ಲಿ. ಈಗ ನೈಟ್ ಏನೈತಲ್ಲ, ನೀವು ಸೋಲಾಪುರ್ಲಿಂದ ಮುಂಬೈ ಹೋಗೋದಿತ್ತಂದ್ರೆ ಜನ್ರಲ್ನೇ ಹೋಗೋದಿತ್ತಂದ್ರೆ ಪೂರಾ ಜನರಲ್ ಕೋಚ್ ಪ್ಯಾಕ್ ಇರ್ತೈತಿ, ಸ್ವಲ್ಪ ಜಾಗ ಇರಲ್ಲ. ಸೊ ನೀವು ಬುಕ್ಕಿಂಗ್ ಮಾಡೇ ಬರ್ರಿ, ಹಾಗೆ ಬರೋಕೆ ಹೋಗ್ಬೇಡ್ರಿ. ಎಲ್ಲರ ಮುಂಬೈ ಅದು ಹೋಗೋದಿತ್ತಂದ್ರೆ ಬುಕ್ಕಿಂಗ್ ಮಾಡಿ ಬರ್ರಿ. ಮುಂಬೈ, ಹೈದರಾಬಾದ್, ಮುಂಬೈ. ಬರ್ರಿ, 1 ಗಂಟೆ ಆಯ್ತು. ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗೋಣ. ಈಗ ಬಂದು ನೋಡ್ರಿ ಪ್ಲ್ಯಾಟ್ಫಾರ್ಮ್ ನಂಬರ್ 6. ಮತ್ತು ಇಲ್ಲಿ ಡಿಪಾರ್ಚರ್ ಆಗತೈತಿ CSMT ಮುಂಬೈಲಿಂದ ಲಾತೂರ್ ಹೋಗುವಂಥ ಬೀದರ್ ಎಕ್ಸ್ಪ್ರೆಸ್. शक्यता आहे. छत्रपति शिवाजी महाराज का. ಮತ್ತು ನಮ್ಮ ಟ್ರೈನ್ ಐತಲ್ರಿ, ಇದು ಯಾವುದು LHB ಕೋಚ್ ಇಲ್ಲ, ಇದೊಂದು ICF ಕೋಚ್. ನಾ ಲಾಸ್ಟ್ ವಿಡಿಯೋ ನಿಮಗೆ ಬಿಟ್ಟಿದ್ದೆ, ನಾನು ಹಿಂದಿನಾಗ ಮಾಡ್ತಿದ್ದೆ ವಿಡಿಯೋ. ಆ ವಿಡಿಯೋನ ಬಿಟ್ಟಿದ್ದು ನೋಡ್ರಿ. ಬಾಗಲಕೋಟ್ಲಿಂದ ಬಿಜಾಪುರ ತನಕ ಜರ್ನಿ ಮಾಡೀನಿ ಇದೇ ಟ್ರೈನ್ಯಾಗ, ಹೊಸಪೇಟೆ CSMT ಎಕ್ಸ್ಪ್ರೆಸ್ನಾಗ. ಸೊ ಅದು ಯಾರು ನೋಡಿಲ್ಲ ನೋಡ್ಕೊಂಬರ್ರಿ, ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಇರ್ತೈತಿ, ಅದನ್ನು ನೋಡಿರಿ. ಆಮೇಲೆ ಇದೇನು ಬಂತಲ್ರಿ, ಇದನ್ನು ಹಾಸ್ಪೇಟ್ಲಿಂದ CSMT ಹೋಗೋದು 11,140. ಮತ್ತು ಇತರ ರೇಟ್ ಶೇರ್ ಬಗ್ಗೆ ನಿಮಗೆ ನಮ್ಮ ಟ್ರೈನ್ ಬರಲಿ ಅವಾಗ ಹೇಳ್ತೀನಿ, ಇತರ ರೇಟ್ ಶೇರಿಂಗ್ ಹೆಂಗೆ ಇರ್ತೈತೆ ಅಂತ. ಈ ಕೋಚ್ ಯಾವ್ದು ಹೇಳ್ರಿ, ಇದು ನಮ್ಮ ಜನಶತಾಬ್ದಿ ಓಲ್ಡ್ ICF ಕೋಚ್ ರೀ. ಅದು ಜನಶತಾಬ್ದಿ ಎಕ್ಸ್ಪ್ರೆಸ್ದು ವಿಡಿಯೋ ನನ್ನ ಚಾನಲ್ನಾಗ ಐತಿ, ಅದನ್ನು ಹೋಗಿ ನೋಡಿರಿ. ಹುಬ್ಳಿಲಿಂದ ಬೆಂಗಳೂರು ತನಕ ಮಾಡೀನಿ. ಸೊ ನೋಡ್ಬೋದು ಇಲ್ಲಿ ಹಾಸ್ಪೇಟ್ CSMT ಎಕ್ಸ್ಪ್ರೆಸ್. ಮತ್ತು ನಮ್ಮ ಹಾಸ್ಪೇಟ್ CSMT ಹಾಸ್ಪೇಟ್ ಇಂದ ರೂಟ್ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು CSMTಲಿಂದ 9:10ಕ್ಕೆ ಬಿಡ್ತೈತೆ ರೀ. 9:10ಕ್ಕೆ ಬಿಟ್ಟಾಗ ದಾತರ್ ಕಲ್ಯಾಣ ಮೇಲೆ ಇದು ಬರ್ತೈತಿ ಲೋನಾವಾಲ ಆದ್ಮೇಲೆ ಪುಣೆಗೆ ಬರ್ತೈತೆ ರೀ. ಪುಣೆ ಆಗಿಂದ ಈ ಥರ ಸ್ಟಾಪೇಜ್ ಸ್ವಲ್ಪ ಕಮ್ಮಿ ಆಗ್ತಾವೆ ರೀ. ಅಂದ್ರೆ ಪುಣೆಲಿಂದ ಡೈರೆಕ್ಟ್ ಕುರುಂದ್ವಾಡಿ, ದಾಂಡಿಗೆ ಸ್ಟಾಪ್ ಇಲ್ಲ, ದಾಂಡ್ ಜಂಕ್ಷನಿಗೆ ಸ್ಟಾಪ್ ಇಲ್ಲ. ಕುರುಂದ್ವಾಡಿ ಆಗಿಂದ ಇದು ಬಂದು ಸ್ಟಾಪ್ ಬಂದುಬಿಟ್ಟು ಸೋಲಾಪುರ ಆಗಿಂದ ಡೈರೆಕ್ಟ್ ವಿಜಯಪುರ ಆಗಿಂದ ಈ ಥರ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಆಲ್ಮಟ್ಟಿ, ಬಾಗಲಕೋಟ್, ಬದಾಮಿ, ಗದಗ ಆಗಿಂದ ಇದು ಹೋಗ್ತೈತಿ. ಗದಗ ಆಗಿಂದ ಇದು ಹೋಗ್ತೈತಿ ಕೊಪ್ಪಳ ಆಗಿಂದ ಹಾಸ್ಪಿಟ್ಲಿಗೆ ಹೋಗ್ತೈತಿ. ಇದು ಈ ಥರ ರೂಟ್ ಬಗ್ಗೆ ಆಯ್ತು. ಮತ್ತು ಈ ಥರ ಟೈಮಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 9:30ಗೆ CSMT ಮುಂಬೈಲಿಂದ ಬಿಡ್ತೈತೆ ರೀ. 9:30ಗೆ CSMT ಮುಂಬೈಲಿಂದ ಬಿಟ್ಟು ಇದಕ್ಕೆ ಹೋಗ್ತೈತಿ, ಹಾಸ್ಪಿಟ್ಲಿಗೆ ಹೋಗ್ತೈತಿ. ನಾಳೆ ಮುಂಜಾನೆ 12:30 ಸಮಥಿಂಗ್ ಹೋಗ್ತೈತಿ. ಮತ್ತು ವಿಜಯಪುರಿಗೆ ಹೋಗ್ತೈತಿ ರೀ 6:45 ಸಮಥಿಂಗ್ ಹೋಗ್ತೈತಿ. ಸೋಲಾಪುರಿಗೆ ಇದು 5ಕ್ಕೆ ಹೋಗ್ತೈತಿ ರೀ. ಸೋಲಾಪುರಿಗೆ ಯಾರಾದರೂ ಹೋಗೋರಿದ್ರೆ ಪುಣೆಲಿಂದ ಅವ್ರಿಗೂ ಒಂದು ಬೆಸ್ಟ್ ಟ್ರೈನ್ ಇದು. ಯಾಕಂದ್ರೆ ಮುಂಜಾನೆ ಹೋಗ್ತೈತಿ ಸೋಲಾಪುರಿಗೆ. ಸೊ ನೀವು ಎಲ್ಲಾದರೂ ಪುಣೆಲಿಂದ ಸೋಲಾಪುರ ಹೋಗೋದಿತ್ತಂದ್ರೆ ನಿಮಗೂ ಬೆಸ್ಟ್ ಟ್ರೈನ್ ಇದು. ಬರ್ರಿ, ಇನ್ನೂ ಟ್ರೈನ್ ಬಂದಿಲ್ಲ. ಇನ್ನು ನಮ್ಮ ಟ್ರೈನ್ ಬರೋಕೆ ಇನ್ನೊಂದು 5-10 ನಿಮಿಷ ಐತ್ರಿ. ಬರ್ರಿ, ಈಗ 1:10 ಆಗೈತಿ. 1:15, 1:20 ಸಮಥಿಂಗ್ ಬರ್ತೈತಿ. ಇಲ್ಲಿ ನೋಡಿರಿ, ನಮ್ಮ ಟ್ರೈನಿಂದ ನಂಬರ್ ಶೋ ಆಗತೈತಿ, ಕೋಚ್ ಪೊಸಿಷನ್ ಶೋ ಆಗತೈತಿ.
ನೋಡ್ರಿ ಹಿಂಗೆ ಕೂತಾರ ಪಾಪ ರಾತ್ರಿ ನಮ್ಸೊಂದು ಬಂದಾರ ಬಿಡಾಕತ್ತೇಳಿ ಬಂದಾರ್ರಿ. ಸೊ ಬರೋಣ ಹಿಂದೈತೆ ನಮ್ಮ ಕೋಚ್ ಹಿಂದೆ ಹೋಗುನ್ ಬರ್ರಿ. ಹೆಂಗೆ ಬರತ್ತ ಬರ್ರಿ ಬರ್ರಿ ಆರಾಮ್ಸೆ ಬರ್ರಿ. ಟ್ರೈನ್ ಇನ್ನೂ 5 ನಿಮಿಷ ಐತೆ ಬರಕ್ಕೆ. ಮತ್ತೇನಂತೀರಿ? ಫಸ್ಟ್ ಟೈಮ್ ನಮ್ಮ ಕೂಡ ಜರ್ನಿ ಮಾಡತ್ತೀರಿ, ಏನು ನಡ್ಸಿರಿ? ಮಾತಾಡ್ರಿ ಮಾತಾಡ್ರಿ ಹೇಳ್ರಿ ಅಣ್ಣ. घूमने के लिए आए हैं. ಆಮೇಲೆ ನಮ್ಮ ಬಿಡಾಕ್ ಬಂದಾರಿ ಪಾಪ ಇಟ್ಟು ರಾತ್ರಿ ಆದರೂ ನಮ್ಮ ಕೂಡ ಅದಾರ. ಸೊ ಬರ್ತೈತ್ರಿ ನಮ್ಮ ಟ್ರೈನಿಗೆ ಇನ್ನೊಂದು 3 to 4 ಮಿನಿಟ್ಸ್ನಾಗ ಬರ್ತೈತೆ ಅನ್ನೋಕೇನು ಬಂದೇ ಬಿಡುತ್ತೆ ನೋಡ್ರಿ. ಅಲ್ಲಿ ಮಾತಾಡ್ರು ಆತೀರಿ. ತುಂಬ ಖುಷಿಯಾಗಿತ್ತು. ಬಡ್ರು ಮಂದಿ ಕೂಡ ಫಸ್ಟ್ ಟೈಮ್ ಟ್ರಾವೆಲ್ ಮಾಡತ್ತೀರಿ. ಯಾರು ನಾವು ನೀವು? ನಾವು ಬಡ್ರು ರೀ, ನೀವು ಎಲ್ಲಿ? ಹೌದಾ? ಐಫೋನ್ ಇರೋರು ಬಡವರು, ರೆಡ್ಮಿ ಇರೋರು ಬಡವರು. ಮತ್ತು ಹ್ಯಾಂಗೆ ನಡೆದೈತ್ರಿ? ಎಲ್ಲ ಖುಷಿ ಐತಿ. ಖುಷಿ ಐತಿ. ಓಕೆ ಬರ್ರಿ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣಂತ. ಎಸ್ ಬನ್ನಿ. ಸ್ವಲ್ಪ ನೀವು ಏನರ ನಮ್ಮ ವ್ಯೂವರ್ಸಿಗೆ ಹೇಳ್ರಿ ಟ್ರೈನಿನ ಬಗ್ಗೆ. ಟ್ರೈನಿನ ಬಗ್ಗೆ ಅಂದ್ರೆ ಟ್ರೈನ್ ಜರ್ನಿ ಹೆಂಗೈತಿ ಏನೈತಿ? ಜರ್ನಿ ಹಾಂ ಟ್ರೈನ್ ಜರ್ನಿ ತುಂಬ ಕಂಫರ್ಟೇಬಲ್ ಆಗಿರೋ ಜರ್ನಿ. ಹಾಂ ಇಷ್ಟೇ ಕೂಡ ಟ್ರೈನ್ ಜರ್ನಿ ತುಂಬ ಇಷ್ಟ. ಹಾಂ ಆರಂಭದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಾನು ಟ್ರೈನ್ ಜರ್ನಿನೇ ಮಾಡಿದ್ದೀನಿ. ಹಾಂ ಹೆಚ್ಚಾಗಿ ನಾನು ಟ್ರೈನ್ ಜರ್ನಿನೇ ಬಳಸ್ತೀನಿ. ಅಲ್ಲ ನೀವು ನಮ್ಮ ಕೂಡ ಫಸ್ಟ್ ಟೈಮ್ ಟ್ರಾವೆಲ್ ಮಾಡತ್ತಿಲ್ಲ, ಆ ಫೀಲ್ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ರಿ ನಮಗೆ. ಎಕ್ಸ್ಪ್ರೆಷನ್ ಏನು ಹೇಳಲಿಕ್ಕೆ ಆಗಲ್ಲ. ಯಾವಾಗ ಬೇಕೋ ಕ್ಯಾಮ್ರಾ ಮುಂದೆ ತೊಗೊಂಬರ್ತಾರೆ. ಒಬ್ಬ ವ್ಲಾಗರ್ ಜೊತೆ ವ್ಲಾಗರ್ ಇಲ್ಲ ಇನ್ನೂ ಆಗಿಲ್ಲ. ವ್ಲಾಗರ್ ಜೊತೆ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಗೈಸ್. ಕಾರಣ ಅವರು ತುಂಬ ಹೊತ್ತನ್ನು ತೊಗೊಳ್ತಾರೆ. ಟೇಕ್ಗಳು ತಗೊಳ್ಳಿಕ್ಕೆ ಅಲ್ಲಿ ಇಲ್ಲಿ ಹಾಗೆ ಹೀಗೆ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಒಂದು ಮಾಡಕ್ಕೆ ಹೇಳ್ರಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ತುಷಾರ್ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರತಿಯೊಂದು ವಿಡಿಯೋನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್. ಜೈ ಕರ್ನಾಟಕ. ನೋಡಿರಿ ಚಾನಲ್ ವಿಡಿಯೋ ನೋಡ್ತೀವಿ, ಚಾನಲ್ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಪೂರಾ ನೋಡಿರಿ ಎಂಡ್ ಟು ಎಂಡ್. ಚಲೋ ಚಲೋ ವ್ಯೂ ಇರ್ತಾವೆ, ಎಲ್ಲ ಇರ್ತಾವೆ, ಎಲ್ಲ ತೋರಿಸಿರ್ತೀನಿ. ಸೊ ನೋಡಿರಿ ವಿಡಿಯೋ ಚಲೋ ಅನ್ಸಿತ್ತಂದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ ಬಂತು ನಮ್ಮ ನೋಡಿರಿ ಟ್ರೈನ್ ಜರ್ನಿ ಮಾಡಾಗ ನೀರಂತೂ ಬೇಕೇ ಬೇಕು. ಅದಕ್ಕೆ ನೀವು ಯಾವಾಗಾದ್ರೂ ಟ್ರೈನ್ನಾಗ ಜರ್ನಿ ಮಾಡ್ತಿದ್ದಂದ್ರೆ ನಂದು ಎಲ್ಲ ವೀಡಿಯೋನಾಗ ಹೇಳೀನಿ, ನೀವು ರೈಲ್ ನೀರೇ ಪ್ರಿಫರ್ ಮಾಡಿರಿ. ಯಾಕಂದ್ರೆ ಈಗ ಸ್ಟೇಷನ್ನಾಗ ಎಲ್ಲ ನೀರೇ 15 ರೂಪಾಯಿ ಆಗ್ಯಾವ ರೀ. ಈಗ ಸ್ಟೇಷನ್ನಾಗ ಎಲ್ಲ ನೀರು 15 ರೂಪಾಯಿ ಆಗ್ಯಾವ. ಸೊ ನೀವು ಆಬ್ವಿಯಸ್ಲಿ ರೈಲ್ ನೀರು ಸಿಕ್ತಂದ್ರೆ ರೈಲ್ ನೀರೇ ಪ್ರಿಫರ್ ಮಾಡಿರಿ. ಇಲ್ಲಾಂದ್ರೆ ಬೇರೆ ನೀರು ತೊಗೋರಿ, ಅದು ಚಲೋ ಇರ್ತೈತಿ. ಸೊ ರೈಲ್ ನೀರು ಇತ್ತಂದ್ರೆ ರೈಲ್ ನೀರೇ ತೊಗೋರಿ. MT ಬೇಕಂತೇಳಿ ಬರ್ದಾರೆ. ಮುಂಬೈ ಪುಣೆ, ಮುಂಬೈ ಲೋಕಲ್. ಟೈಮ್ ಆಗೈತೆ ರೀ 1:28. ನಮ್ಮ ಟ್ರೈನ್ 20 ನಿಮಿಷ ಡಿಲೇ ಆದಮೇಲೆ ಈಗ ಬಂದು ನೋಡಿ.
ಜನರಲ್ ನೋಡ್ರಿ ಪೂರ ಪ್ಯಾಕೇಜ್ ಜನರಲ್. ಚೇರ್ ಕಾರ್ ರೀ ಇದು. ನೋಡ್ರಿ ಮಂದಿ ಇದಕ್ಕೆ ಕನ್ಫ್ಯೂಸ್ ಆಗಿದೆ. ಕೊಲ್ಲಾಪುರ, ಮುಂಬೈ, ಮಸ್ಕೋ ಇದರ ರೇಕ್ ಶೇರಿಂಗ್ ಐತ್ರಿ ಇದು. ಇದರ ರೇಕ್ ಶೇರಿಂಗ್ ಬಗ್ಗೆ ಮಾತಾಡೋದಂತಂದ್ರೆ ಕೊಲ್ಲಾಪುರದಿಂದ ಇದು 11030 ಆಗಿ ಮುಂಬೈಗೆ ಬರ್ತೈತಿ. ಅಂದ್ರೆ ಕೊಯ್ನಾ ಎಕ್ಸ್ಪ್ರೆಸ್ ಆಗಿದ್ದು ಮುಂಬೈಗೆ ಬರ್ತೈತಿ. ಅದು 8ಕ್ಕೆ ಬಿಡ್ತೈತೆ ರೀ ಮುಂಜಾನೆ, ಮತ್ತು ರಾತ್ರಿ 8 ಗಂಟೆ ಅಂತ ಮುಂಬೈನಾಗ ಇರ್ತೈತಿ. ಆಮೇಲೆ ಅಲ್ಲಿಂದ ಇದು ಟ್ರೈನಿಗೆ ಪೂರಾ ಕ್ಲೀನ್ನೆಸ್ ಆಗಿ ಒಳಗಿಂದೆಲ್ಲ ಕ್ಲೀನ್ನೆಸ್ ಆಗಿ ಇದು 1139 ಆಗಿ ಹೊಸಪೇಟೆಗೆ ಹೋಗ್ತೈತಿ. ಹೊಸಪೇಟೆಗೆ ಹೋಗಿ ಮತ್ತು ರಿಟರ್ನ್ 1140 ಆಗಿ ಮತ್ತು ರಿಟರ್ನ್ ಬರ್ತೈತಿ. ಆಮೇಲೆ ಅಲ್ಲಿ ಮುಂಬೈಗೆ ಬಂದ 11209 ಆಗಿ ಕೊಲ್ಲಾಪುರಿಗೆ ಹೋಗ್ತೈತಿ. ಇದು ರೇಕ್ ಶೇರಿಂಗ್ ಅಂತಾರೆ ಇದಕ್ಕೆ. ಸೊ ಬರೀ ಒಳಗೆ ಹೋಗೋದು ಬರೀ 5 ನಿಮಿಷ ಸ್ಟಾಪ್ ಕೊಟ್ಟಾರೆ ಇದಕ್ಕೆ. ಸೊ ಇವ್ರು ಹೊಂಟಾರ. ಬಾಯ್, ಥ್ಯಾಂಕ್ ಯು. ಬಾಯ್ 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 ಬಾಯ್. ಓಕೆ ಓಕೆ ಬಾಯ್ ಬಾಯ್ ಬಾಯ್. ಚಲ 10 ನಿಮಿಷ 21 ಮಿನಿಟ್ಸ್ ಡಿಲೇ ಆದ್ಮೇಲೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗತ್ತೆ ನೋಡ್ರಿ. ಪುಣೆ ಜಂಕ್ಷನ್ಲಿಂದ. ಹತ್ತು ನಿಮಿಷ ಹಾಲ್ಟ್ ಆದ್ಮೇಲೆ ಡಿಲೇ ಆಗೈತೆ ನೋಡ್ರಿ ಈಗ ಪುಣೆಲಿಂದ. ಮತ್ತು ಪುಣೆನಾಗ ಸ್ಟಾಲ್ಸ್ ಎಲ್ಲ ಓಪನ್ ಇರ್ತಾವೆ. ಆಗಲೇ ಹೇಳ್ದಂಗೆ ಸ್ಟಾಲ್ಸ್ ಎಲ್ಲ ಓಪನ್ ಇರ್ತಾವೆ. ನೀವು ಟೆನ್ಷನ್ ತೊಗೊಳೋದು ಆಗ್ತಿಲ್ಲ. ನೋಡ್ಬೋದು ಇಲ್ಲಿ ಪೂರ ಎಲ್ಲ A to Z ಓಪನ್ ಇರ್ತೈತಿ. ಸ್ಕಿಪ್ ಆದೇ ಈಗ. ಲೈನೇ ನೋಡತ್ತಿಲ್ಲ ಆ ಕಡೆ. ಈ ಲೈನ್ ಇದೇನು ಲೈನ್ ನೋಡತ್ತಿಲ್ಲ. ಈ ಲೈನ್ ಹೋಗ್ತೈತಿ ಮಿರರ್ಸ್ ಅಂದ್ರೆ ಕರ್ನಾಟಕ ಮಿರರ್ಸ್ ನೋಡಿ ಹೋಗಿ ಸಾಂಗ್ಲಿ ಮಿರರ್ಸ್ ಮಿರರ್ನೇ ಡೈವರ್ಟ್ ಆಗ್ತಾವೆ. ಸೊ ನಾವು ಈ ಕಡೆ ಡಾನ್ ಲೈನ್ನಾಗ ಹೊರ್ತಾವೆ. ಕಾಣಂಗಿಲ್ಲ ರಾತ್ರಿ. ಇಲ್ಲ ಪುಣೆದ ಲೋಕೋ ಶೆಡ್ ಐತಿ ಮತ್ತು ವಿಸ್ಟಾಡಮ್ ಕೋಚ್ ಐತಿ ನೋಡ್ರಿ ಇಲ್ಲಿ. ಶತಾಬ್ದಿ ಎಕ್ಸ್ಪ್ರೆಸ್ ಐತಿ. ಪುಣೆ ಸಿಕಂದರಾಬಾದ್ ಶತಾಬ್ದಿ ಎಕ್ಸ್ಪ್ರೆಸ್ ಐತಿ ನೋಡ್ರಿ. ಮಿಸ್ ಆಯ್ತು ಬರ್ರಿ.
ಆ ಕಡೆ ಏನು ಹೊಂಟೈತಲ್ರಿ ಅದು ಸೋಲಾಪುರ್ ಮುಂಬೈ ಸಿದ್ದೇಶ್ವರ ಎಕ್ಸ್ಪ್ರೆಸ್. दो मिनट ಇಲ್ಲೈತೆ ನೋಡ್ರಿ ಸೋಲಾಪುರ್ ಮುಂಬೈ ವಂದೇ ಭಾರತ್ ಎಕ್ಸ್ಪ್ರೆಸ್. ಇದು ಐ ಥಿಂಕ್ 5:30 ಬಿಡ್ತೈತಿ ಕಾಣಿದ್ರಿ ಇಲ್ಲಿಂದ. ಅಲ್ಲಿ 6ಗೆ ಬಿಡ್ತೈತಿ. ನಾನು ಟೈಮಿಂಗ್ ನೋಡಿಲ್ಲ ಇದ್ದರ್ದು. ಸೋಲಾಪುರ್ ಮುಂಬೈ ವಂದೇ ಭಾರತ್ ಎಕ್ಸ್ಪ್ರೆಸ್. ಬಿಕಾನೇರ್ ಎಕ್ಸ್ಪ್ರೆಸ್ ಐತೆ ನೋಡ್ರಿ ಇದು. ಶುಭ ಮುಂಜಾನೆ ರೀ. ನಮ್ಮ ಟ್ರೈನ್ 453 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಈಗ ಬಂದೈತಿ ಸೋಲಾಪುರಿಗೆ. ಸೋಲಾಪುರಿಗೆ ಇತ್ರ ಬರೋ ಟೈಮಿಂಗ್ ಇತ್ತು 5:05. ಸೊ ಇದು ಸೋಲಾಪುರಿಗೆ ಬಂದೈತಿ ರೀ 5:28. 17 ನಿಮಿಷ ಡಿಲೇ ಆಗಿ ಬಂದೈತಿ. ಸೊ ನೋಡ್ಬೋದು ನೀವು ಸೋಲಾಪುರ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದೈತಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಸೋಲಾಪುರ್ನಾಗ ಸ್ವಲ್ಪ ಎಚ್ಚರಿಕೆ ಆಗಿರಿ. ಯಾಕೆಂದರೆ ಸೋಲಾಪುರ್ನಾಗ ತುಡುಗು ಭಾಳ ಆಗತ್ತವು. ಅಂದ್ರೆ ನಾನು ಇಂಡಿಯನ್ ರೈಲ್ವೇಸ್ ಫ್ಯಾನ್ ಕ್ಲಬ್ ಬಾಯ್ ಸತ್ಯ ಅವ್ರ ವಿಡಿಯೋನಾಗ ನೋಡಿದೆ. ಸೋಲಾಪುರ್ನಾಗ ರುದ್ರಾಬಾಯಿ ಅವ್ರದ್ದು ಬ್ಯಾಗ್ ತುಡುಗಾಗಿತ್ತು. ಸೊ ನೀವು ಏನಾದರೂ ಲಗೇಜ್ ಅದು ಬಿಟ್ಟು ಹೊರಗೆ ಹಿಡಿದು ಬರೋಕೆ ಹೋಗ್ಬೇಡ್ರಿ. ಲಗೇಜ್ ಬಲ್ಲೇ ಯಾರೊಬ್ಬರು ಇರ್ರಿ. ಮತ್ತು ಹಂಗೇನ್ರಿ ಇತ್ತಂದರೆ ಎಮರ್ಜೆನ್ಸಿ ಇತ್ತಂದ್ರೆ ಅಷ್ಟೇ ಬರ್ರಿ. ಯಾಕಂದ್ರೆ ನಿಮ್ಮ ಬ್ಯಾಗ್ ಅದು ತುಡುಗಾಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ವಾಟ್ರ್ ಫಿಲ್ಲಿಂಗ್ ಆಗ್ತೈತ್ರಿ ಪೂರಾ ಟ್ರೈನಿಗೆ ಸೋಲಾಪುರ್ನಾಗ. ಅದಕ್ಕೆ ವಾಟ್ರ್ ಫಿಲ್ಲಿಂಗ್ ಸಂಬಂಧ ಇಲ್ಲಿ 5 ನಿಮಿಷ ಹಾಲ್ಟ್ ಕೊಟ್ಟಾರಿ. ಸೊ ಬರ್ರಿ ಹೋಗೋಣಂತ. ಟ್ರೈನ್ ಒಂದೇ ಸೋಲಾಪುರ್ನೇ ತುಡುಗು ಭಾಳ ಆಗ್ತೈತಿ ಅಂತೇಳಿ. ಎಲ್ಲ ಸ್ಟೇಷನ್ನೇ ತುಡುಗು ಆಗ್ತೈತೆ ರೀ. ಆದ್ರೆ ನಾನು ನೋಡಿದ ಸೋಲಾಪುರ್ನಾಗ ಮಾತ್ರ. ಅದ್ರ ಸಂಬಂಧ ಸೊ ನೀವು ಎಚ್ಚರಿಕೆ ಆಗಿರಿ. ನಿಮ್ಮ ಲಗೇಜ್ ಅದು ಬಿಟ್ಟು ಹೊರಗೆ ಹಿಡಿದು ಹೋಗ್ಬೇಡ್ರಿ. ಯಾವುದೇ ಸ್ಟೇಷನ್ ಅಲ್ಲಿ ಸೋಲಾಪುರ ಅಂತ ಅಷ್ಟೇ ಇಲ್ಲ, ಯಾವುದೇ ಸ್ಟೇಷನ್ ಅಲ್ಲಿ ನೀವು ನಿಮ್ಮ ಲಗೇಜ್ ಬಿಟ್ಟು ಕೆಳಗೆ ಇಳಕ್ಕೆ ಹೋಗ್ಬೇಡ್ರಿ. ಲಗೇಜ್ ಬಲ್ಲಿ ಯಾರಿಗೊಬ್ಬರು ಇರ್ರಿ. ಮತ್ತು ಲಗೇಜ್ನಾಗ ಏನು ಎಕ್ಸ್ಪೆನ್ಸಿವ್ ಥಿಂಗ್ ಇಡಕ್ಕೆ ಹೋಗ್ಬೇಡ್ರಿ. ಏನಿಲ್ಲ ಸೇಫ್ ಜರ್ನಿ ಮಾಡಿರಿ. ಬರೀ ಹೋಗೋಣಂತ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗತೈತಿ. ನೋಡ್ಬೋದು ಸಿಗ್ನಲ್ ಗ್ರೀನ್ ಆಗೈತಿ. ಡಿಪಾರ್ಚರ್ ಸಿಗ್ನಲು ಸಿಗೈತೆ ನಮ್ಮ ಟ್ರೈನಿಗೆ. ನೋಡ್ಬೋದು ನೀವು.
6 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನಿಗೆ ಡಿಪಾರ್ಚರ್ ಸಿಗ್ನಲ್ ಸಿಕ್ಕೈತೆ ನೋಡ್ರಿ. ಈಗ 8 ನಿಮಿಷ ಡಿಲೇ ಆಗಿ ಡಿಪಾರ್ಚರ್ ಆಗೋದಿಲ್ಲ. ಮತ್ತು ಸೋಲಾಪುರ್ನಾಗ ಮುಂಜಾನೆ ಎಲ್ಲ ಸೋಲಾಪುರ್ನಾಗ ಏನೈತಿ ವೇಟಿಂಗ್ ಹಾಲು ಐತಿ, ವೇಟ್ ಮಾಡ್ಬೋದು. ಮತ್ತು ಸೋಲಾಪುರ್ನಾಗ ಮುಂಜಾನೆ ಸ್ಟಾಲ್ಸ್ ಅದು ಎಲ್ಲ ಓಪನ್ ಸಿಗ್ತಾವೆ ನಿಮಗೆ. ಮತ್ತು ಚಹಾ ವೆಂಡರ್ಸ್ ಎಲ್ಲರೂ ಮುಂಜಾನೆ ಇರ್ತಾರೆ ರೀ. ಸೊ ವಂದೇ ಭಾರತಿನ ವಿಡಿಯೋ ನಂದು ಚಾನಲ್ನಾಗ ಐತಿ, ಅದೂ ನೋಡ್ಕೊಂಬರ್ರಿ. ಅದು ಹಿಂದಿನಾಗ ಐತಿ. ಸೊ ಕೊಲ್ಲಾಪುರ್ ಪುಣೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿದ, ಆರೆಂಜ್ ವಂದೇ ಭಾರತ. ಸೊ ಇದನ್ನೂ ಮಾಡ್ತೀನಿ ಅಂತಂದಿದ್ದೆ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಇದನ್ನೂ ವಿಡಿಯೋ ಮಾಡ್ತೀನಿ. WF7 ಟ್ರ್ಯಾಕ್ ಸೌಂಡ್ ಕೇಳ್ರಿ ಹೆಂಗೈತೆ ICF ಕೋಚಿನ್. ಇಲ್ಲಿ ಬಂದು ನೋಡ್ರಿ ಹಾಸ್ಪೇಟ್ ಸೋಲಾಪುರ್ ಮೆಮೋ ಎಕ್ಸ್ಪ್ರೆಸ್. ನಮ್ಮದು 11,139 CSMT ಹಾಸ್ಪೇಟ್ ಎಕ್ಸ್ಪ್ರೆಸ್ ಈಗ ಬಂದಿತ್ತು ರೀ ವಿಜಯಪುರಕ್ಕೆ. ನಂದು ಫೈನಲ್ ಡೆಸ್ಟಿನೇಷನ್ ವಿಜಯಪುರಕ್ಕೆ. ಸೊ ಇದಕ್ಕೆ ಇಲ್ಲಿ ಬರೋ ಟೈಮಿಂಗ್ ಇತ್ತು ರೀ 7:05. ಇದು ಬಂದಾನ 7:15 ಬಂದಾನ ರೀ. ಸೊ
ಸೊ ನಮ್ಮ ವಿಡಿಯೋ ಇಲ್ಲೇ ಎಂಡ್ ಮಾಡೋಣಂತ. ವಿಡಿಯೋ ಚಲೋ ಅನ್ಸಿದ್ರೆ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಾನು ವಿಡಿಯೋ ನೋಡೋದಾದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.